ಆನಂದ ಅಧಿವೇಶನದ ಮೊದಲನೆಯ ದಿನ ಇವತ್ತಿನ ಇಂಪ್ರೆಷನ್ ಏನು ಅನ್ನಿಸ್ತಾ ಇದೆ? ಸುಸೂತ್ರವಾಗಿ ನಡೆಯುತ್ತೆ ಅಂತ ಅನ್ಸುತ್ತಾ? ಗಲಾಟೆಯಲ್ಲೇ ಕಳೆದು ಹೋಗುತ್ತೆ ಅಂತ ಅನ್ನಿಸ್ತಾ ಇದೆಯಾ? ಇವತ್ತಿನ ಮೊದಲ ದಿನ ಕಲಾಪವನ್ನು ಗಮನಿಸಿದಾಗ ಸಹಜವಾಗಿ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದರೆ ಸುಸೂತ್ರವಾಗಿ ನಡಿಬೇಕು. ಆದರೆ ಕೆಲವೊಂದಷ್ಟು ಪ್ರಮುಖ ವಿಚಾರಗಳಲ್ಲಿ ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷವಾಗಿರ್ತಕ್ಕಂಥ BJP ಮಧ್ಯೆ ವಾಕ್ಸಮರ ನಡೀತಕ್ಕಂಥದ್ದು ಗ್ಯಾರಂಟಿ ಆಗಿದೆ. ಅದು ಮೂಢ ಹಗರಣಗಳಿರ್ಬೋದು, ವಕ್ಫ್ ವಿಚಾರ ಇರ್ಬೋದು, ಅಥವಾ ಬಳ್ಳಾರಿ ಬಾಣಂತಿಯರ ಸಾವಿನ ಪ್ರಕರಣಗಳಿರ್ಬೋದು, ಇಂಥ ಪ್ರಮುಖವಾದಂಥ ವಿಚಾರಗಳಲ್ಲಿ ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ನ ತರಾಟೆ ತೆಗೆದುಕೊಳ್ಳಲಿಕ್ಕೆ BJP ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿಕೊಂಡು ಸದನದಲ್ಲಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು BJP ಲೆಕ್ಕಾಚಾರ. ಹಾಗಾಗಿ ಆ ಪ್ರಯತ್ನ ಮುಂದುವರೆದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಸದನದ ಒಳಗಡೆ ಕಾವೇರಿದಂಥ ವಾತಾವರಣ ಉಂಟಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸುಸೂತ್ರವಾಗಿ ಮೊದಲ ವಾರದ ಕಲಾಪ ನಡೀತಕ್ಕಂಥ ಸಾಧ್ಯತೆಗಳು ಕಡಿಮೆ. ಆದರೆ ಬಹಳ ಮುಖ್ಯವಾಗಿ ಈ ಮಧ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗಾಗಿ ಕೆಲವೊಂದಷ್ಟು ಸಮಯವನ್ನು ನಿಗದಿ ಮಾಡಿರುವಂಥ ಕಾರಣಕ್ಕಾಗಿ ಆ ಸಂದರ್ಭ ಅಂದರೆ ಎರಡನೇ ವಾರದಲ್ಲಿ ನಡೀಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಅದನ್ನು ನೋಡ್ತಾ ಈ ಇನ್ನುಳಿದಿರ್ತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಕಾರಣಗಳು ಸಹಜವಾಗಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗ್ತಕ್ಕಂಥ ಸಾಧ್ಯತೆಗಳು ಇದೆ. ಯಾಕಂದರೆ ಬೆಳಗ್ಗೆ ಆರಂಭಿಕ ಹಂತದಲ್ಲೇ ಕೆಲವೊಂದಕ್ಕೆ ಸೂಕ್ತವಾಗಿರ್ತಕ್ಕಂಥ ರೀತಿಯ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗಿತ್ತು. ಭಾಳ ಮುಖ್ಯವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಯತ್ನಾಳ್ ಆ್ಯಂಡ್ ಟೀಮು ಆರೋಪಕರಿಗೆ ವಿರುದ್ಧಾತ್ಮಕವಾಗಿ ಪಂಚಮಸಾಲಿ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ಸಂದರ್ಭವನ್ನು ಬಳಕೆ ಮಾಡಿಕೊಂಡು BJP ಭಿನ್ನಮತವನ್ನು ಪ್ರಸ್ತಾಪ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾವೆ. ಇಂಥ ಕೆಲವೊಂದಷ್ಟು ವಿದ್ಯಮಾನಗಳು ಆಗುವಂಥ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ಸಹಜವಾಗಿಯೇ ಈ ವಾರದ ಮೊದಲ ವಾರದಲ್ಲಿ ಕಲಾಪಗಳು ಸುಸೂತ್ರವಾಗಿ ನಡೀತಕ್ಕ ಸಾಧ್ಯತೆಗಳು ಕಡಿಮೆ. ಆದರೆ ಎರಡನೇ ವಾರದಲ್ಲಿ ಉತ್ತರ ಕರ್ನಾಟಕ ಭಾಗ ಚರ್ಚೆ ಇರುವಂಥ ಕಾರಣಕ್ಕಾಗಿ ಎರಡನೇ ವಾರದಲ್ಲಿ ಕಲಾಪಗಳು ಸುಸೂತ್ರವಾಗಿ ಆಗ್ಬೋದು ಅಂತಕ್ಕಂಥ ಒಂದು ಸಾಧ್ಯತೆಗಳಿದೆ. ಅಜಿತ್, ಇವತ್ತೇನು ಮೂಡ ಅನ್ನೋ ಶಬ್ದನೇ ಬಂದಂಗಿಲ್ಲ. ಏನು BJP ಅವ್ರಿಗೇನು ಬೇರೆ ಆ್ಯಕ್ಷನ್ ಪ್ಲಾನ್ ಇದೆಯಾ? ಪ್ರತ್ಯೇಕವಾಗಿ ಚರ್ಚೆ ಮಾಡುವಂಥದ್ದು ಏನಾರು? ಎಸ್ ಅಜಿತ್, ಭಾಳ ಗಂಭೀರವಾಗಿ ಕೆಲವೊಂದಷ್ಟು ಪ್ರಮುಖ ವಿಚಾರಗಳು ಅಂದರೆ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥದ್ದು ಭಾಳ ನಿರ್ಧಾರಗಳು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ವಕ್ಫ್ ವಿಚಾರದ ಬಗ್ಗೆ ಅವರು ಸದನದ ಗಮನ ಸೆಳೆಯತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ನಿಲುವಳಿ ಸೂಚನೆ ಮೂಲಕ ಚರ್ಚೆಗೆ ಅವಕಾಶ ಕೊಡಬೇಕು ಅಂತೇಳಿ ಪಟ್ಟನೆ ಹಿಡಿದ್ರು. ಜೊತೆಗೆ ಈ ಸಬ್ಜೆಕ್ಟ್ಗಳು ಆದ ನಂತರದಲ್ಲಿ ಹಂತ ಹಂತವಾಗಿ ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನು ತರಬೇಕು ಅಂತಕ್ಕಂಥದ್ದು BJP ಲೆಕ್ಕಾಚಾರ. ಮೂಢ ಹಗರಣದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಬಳ್ಳಾರಿ ಬಾಣಂತಿಯರ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ಪ್ರಮುಖವಾಗಿರ್ತಕ್ಕಂಥ ದಾಖಲೆಯೊಂದಿಗೆ ಚರ್ಚೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತು ಚಂದ್ರಶೇಖರ್ ವಿರುದ್ಧ ದೂರು ದಾಖಲಾಗಿರ್ತಕ್ಕಂಥದ್ದು ಅದು ಒಂದು ರೀತಿ ಆ ವಿಚಾರವನ್ನು ಕೂಡ ಒಂದು ಚರ್ಚೆ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದರೆ. ಜೊತೆಗೆ ಈ ಅಧಿಕಾರಿಗಳ ಸಾವಿನ ಪ್ರಕರಣಗಳು ಅಂದರೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ಅಧಿಕಾರಿಗಳ ಸಾವಿನ ಪ್ರಕರಣಗಳಿದೆ. ಈ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಬೇಕು. ಹುಬ್ಬಳ್ಳಿಯ ಗಲಭೆಗೆ ಸಂಬಂಧಪಟ್ಟ ಹಾಗೆ ಏನು ಕೇಸ್ಗಳನ್ನು ವಿಡ್ರಾ ಮಾಡ್ಕೊಂಡಿರ್ತಕ್ಕಂಥ ವಿಚಾರ, ಈ ಎಲ್ಲ ವಿಚಾರಗಳು ಮತ್ತು ರಾಜ್ಯದಲ್ಲಿ ಬಹಳ ಆಘಾತಕಾರಿ ವಿಚಾರ ಅಂತಂದರೆ ರೌಡಿಗಳ ಮೇಲಿರ್ತಕ್ಕಂಥ ಕೇಸ್ಗಳನ್ನು ವಿಡ್ರಾ ಮಾಡ್ತಕ್ಕಂಥ ಕೆಲಸವೂ ಕೂಡ ಆಗಿದೆ. ಮತ್ತು ಈ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ BJP ನಾಯಕರು ಸಂಗ್ರಹ ಮಾಡಿದೆ. ಇಂಥ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ಇವತ್ತು ಸಂಜೆ 7 ಗಂಟೆಗೆ BJP ಶಾಸಕಾಂಗ ಪಕ್ಷ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆಗುತ್ತೆ. ಈ ಸಭೆಗೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಬರೋದಿಲ್ಲ. ಆದರೂ ಕೂಡ ಇನ್ನುಳಿದಿರ್ತಕ್ಕಂಥ ಶಾಸಕ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಸದನದ ಒಳಗಡೆ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಚರ್ಚೆಯನ್ನು ಮಾಡಿ ನಿರ್ಧಾರ ತೆಗೆದುಕೊಳ್ತಾರೆ. ಮತ್ತು ಇರ್ತಕ್ಕಂಥ ಕಾಲಾವಕಾಶ ಅಂದರೆ ಶಾರ್ಟ್ ಟೈಮಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೆ ಸಹಜವಾಗಿ ಪಕ್ಷಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಪ್ರಮುಖವಾದ ಮೂಡ, ವಕ್ಫು, ಕಾನೂನು ಸುವ್ಯವಸ್ಥೆ, ಬಳ್ಳಾರಿ ಬಾಣಂತಿಯರ ವಿಚಾರಗಳಿರ್ಬೋದು, ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋದ್ರ ಮೂಲಕ ಜನಪರವಾಗಿರ್ತಕ್ಕಂಥ ಒಂದು ನಿರ್ದಿಷ್ಟವಾದ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರೆ ಸದನದ ಹೊರಗಡೆ ಹೋರಾಟ ಮಾಡ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ಸದನದ ಗಂಭೀರವಾಗಿರ್ತಕ್ಕಂಥ ಗಟ್ಟಿಯಾದ ಒಂದು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರದಲ್ಲಿ BJP ನಾಯಕರಿದ್ದಾರೆ. ಇವತ್ತು ಈ ಬಗ್ಗೆ ಒಂದು ಸುದೀರ್ಘವಾಗಿರ್ತಕ್ಕ ಚರ್ಚೆ ಶಾಸಕ ಪಕ್ಷ ಸಭೆಯಲ್ಲಿ ಆಗುತ್ತೆ. ಚರ್ಚೆ ಬಳಿಕ ಕೆಲವೊಂದಷ್ಟು ಪ್ರಮುಖ ನಿರ್ಣಯಗಳನ್ನು BJP ನಾಯಕರು ತೆಗೆದುಕೊಳ್ಳೋರಿದ್ದಾರೆ. ಅದನ್ನು ಸದನದಲ್ಲಿ ಯಾವ ಪ್ರೆಸೆಂಟೇಷನ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ. ಯಾಕಂತಂದರೆ ಇವತ್ತು ವಿಚಾರದಲ್ಲಿ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಪ್ರಸ್ತಾಪ ಮಾಡಿದಾಗ ಪಂಚಮಸಾಲಿ ಹೋರಾಟದ ಬಗ್ಗೆ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದ್ರು. ಸದನ ಬಾವಿಯೊಳಗೆ ಹೋಗಿ ಧರಣಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಯತ್ನಾಳ್ ಮತ್ತು ಇತರ BJP ಶಾಸಕರು ಮಾಡಿದ್ರು. ಹಾಗೆ ಎರಡು ಭಿನ್ನವಾಗಿರ್ತಕ್ಕಂಥ ನಿಲುವುಗಳು, ಭಿನ್ನವಾದ ಅಭಿಪ್ರಾಯಗಳು ಸದನದ ಒಳಗಡೆ ಯಾವುದೇ ವಿಚಾರ ಪ್ರಸ್ತಾಪ ಆದಾಗ ಒಂದೊಮ್ಮೆ ಆಗಿದ್ದರೆ ಸಹಜವಾಗಿ ಅದು ಎಲ್ಲ ಒಂದು ಕಡೆ ಹೋರಾಟ ದಿಕ್ಕು ತಪ್ಪತ್ತೆ. ಈ ಒಂದು ಸಂದರ್ಭವನ್ನು ಬಳಕೆ ಮಾಡಿಕೊಂಡು ಕಾಂಗ್ರೆಸ್ಸು BJP ನಾಯಕರ ವಿರುದ್ಧ ವಾಗ್ದಾಳಿ ಮಾಡಲಿಕ್ಕೆ ಆ ಎಲ್ಲ ಸನ್ನಿವೇಶಗಳನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗಾದಾಗ ನಿಶ್ಚಿತವಾಗಿರ್ತಕ್ಕಂಥ ಹೋರಾಟ ಒಂದು ತಾರ್ಕಿಕ ಹಂತಕ್ಕೆ ತಲುಪುವಂಥ ಸಾಧ್ಯತೆಗಳು ಕಡಿಮೆ. ಅಜಿತ್,
ಯತ್ನಾಳ್ರು ಮತ್ತು ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಬರೋದಿಲ್ಲ ಅನ್ನೋದು ಖಚಿತವಾ ಶಾಸಕಾಂಗ ಪಕ್ಷದ ಸಭೆಗೆ? ಎಸ್ ಅಜಿತ್, ಈಗಾಗಲೇ ಅಂದರೆ ಈ ಹಿಂದೆ ನಡೆದಂಥ ಶಾಸಕಾಂಗ ಪಕ್ಷ ಸಭೆಯಲ್ಲೂ ಕೂಡ ನಾವು ಭಾಗವಹಿಸಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಹೇಳಿದರು. ಮೊದಲ ಒಂದು ಶಾಸಕಾಂಗ ಪಕ್ಷ ಸಭೆಗೆ ಬಂದಂಥ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರು ಬೆಂಗಳೂರಿನ ಖಾಸಗಿ ಹೋಟೆಲ್ ನಡೆದಂಥ ಶಾಸಕಾಂಗ ಪಕ್ಷ ಸಭೆಯಿಂದ ಹೊರಗಡೆ ಹೋಗುವಾಗ ಮಾಧ್ಯಮಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿದರು, ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಶಾಸಕಾಂಗ ಪಕ್ಷ ಸಭೆ ಬರಲ್ಲ ಅಂತಕ್ಕಂಥದ್ದು ಹೇಳಿದರು. ನಿನ್ನೆಯೂ ಕೂಡ ಯತ್ನಾಳ್ ಅವರು ಭಾಳ ಸ್ಪಷ್ಟವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಆ ಸಭೆಗೆ ಹೋಗಲ್ಲ ಅಂತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಶಾಸಕ ಪಕ್ಷ ಸಭೆಗೆ ಹೋಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಸಭೆಗೆ ಅವರಿಬ್ಬರು ನಾಯಕರು ಬರೋದಿಲ್ಲ. ಅವರಿಬ್ಬರನ್ನ ಹೊರತುಪಡಿಸಿದ್ರೆ ಇನ್ನುಳಿದಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಶಾಸಕ ಪಕ್ಷ ಸಭೆ ಬರ್ತಾರೆ, ಚರ್ಚೆಯಲ್ಲಿ ಭಾಗವಹಿಸ್ತಾರೆ, ಸಭೆ ತೆಗೆದುಕೊಳ್ತಕ್ಕಂಥ ನಿರ್ಣಯಕ್ಕೆ ಪೂರಕವಾಗಿರ್ತಕ್ಕಂಥ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಮತ್ತು ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಇವತ್ತು ಸಂಜೆ ನಡೀತಕ್ಕಂಥ ಬಿಜೆಪಿಯ ಶಾಸಕ ಪಕ್ಷ ಸಭೆಯಲ್ಲಿ ಯಾವ ವಿಚಾರಗಳು ಚರ್ಚೆ ಆಗುತ್ತೆ ಇರೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಈ ಒಂದು ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಕ್ಕೆ ಪೂರಕವಾಗಿ ವಿಧಾನಸಭೆ ಒಳಗಡೆ ನಡೀತಕ್ಕಂಥ ಹೋರಾಟದಲ್ಲಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ವ್ಯಕ್ತಪಡಿಸ್ತಾರೆ, ಅದು ಕೂಡ ಕುತೂಹಲ ಕಾರಣ ಆಗಿದೆ. ಹಾಗಾಗಿ ಇವತ್ತಿನ ಸಭೆಗಂತೂ ಬರೋದಿಲ್ಲ ಅಂತ ಅನ್ನೋದನ್ನ ಬಹಳ ಸ್ಪಷ್ಟ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಜಿತ್, ವಿಜೇಂದ್ರರ ಬಾಡಿ ಲ್ಯಾಂಗ್ವೇಜು ಮಾತು ಹೆಂಗಿತ್ತು ಇವತ್ತಿನ ಟೋಟಲಿ ಗಲಾಟೆ ಕಲಾಪದಲ್ಲಿ? ವಿಜೇಂದ್ರರ ಪಾತ್ರ ಏನಿತ್ತು? ಎಸ್ ಅಜಿತ್, ಇನ್ನೊಮ್ಮೆ ಕೇಳ್ಬೋದಾ? ವಿಜೇಂದ್ರರ ಪಾತ್ರ ಇವತ್ತಿನ ಗಲಾಟೆ ಚರ್ಚೆ ಹೆಂಗಿತ್ತು? ಏನು ಮಾತಾಡಿದ್ರು? ಬಾಡಿ ಲ್ಯಾಂಗ್ವೇಜ್ ಏನಿತ್ತು? ಡಿಸ್ಟರ್ಬ್ಡ್ ಅನ್ಸದ್ರ? ಎಸ್, ಬಹಳ ಪ್ರಮುಖವಾಗಿ ಅಂದರೆ ಕಳೆದ ಒಂದು ವರ್ಷದ ಹಿಂದೆ ವಿಜೇಂದ್ರರು ಬಿಜೆಪಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ ಡಿಸೆಂಬರ್ ಅಧಿವೇಶನದಲ್ಲಿ ಭಾಳ ಅಗ್ರೆಸಿವ್ ಆಗಿ ಕೆಲಸ ಮಾಡಿದೆ. ಅಂದರೆ ಕಳೆದ ವಿಧಾನ ಮಂಡಲ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಅಗ್ರೆಸಿವ್ ಆಗಿ ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಜೊತೆಗೆ ಹೋಗ್ತಕ್ಕಂಥ ಪ್ರಯತ್ನ ಮಾಡಿದೆ. ಯಾಕೆಂತಂದರೆ ಆಗ್ತಾನೆ ಅವರು ಬಿಜೆಪಿಯ ಅಧ್ಯಕ್ಷರಾಗಿದ್ದರು, ಒಂದು ತಿಂಗಳಷ್ಟೇ ಕಳೆದಿತ್ತು. ಪ್ರತಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಅವ್ರನ್ನ ಕೆಲವೇ ದಿನಗಳ ಮುಂಚೆ ನೇಮಕ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ಇಬ್ಬರು ಕೂಡ ಭಾಳ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಭಾಳ ಅಕ್ಯುರೇಟಾಗಿ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅವರಿಗೆ ಸಾಥ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ಬಿಜೆಪಿ ಶಾಸಕರುಗಳು ಕೂಡ ಮಾಡಿದರು. ಆದರೆ ಇವತ್ತು ಬೆಳಿಗ್ಗೆ ಇಡೀ ಸದನದಲ್ಲಿ ಗಮನಿಸಿದ್ರೆ ಸಹಜ ಬಿಜೆಪಿ ಶಾಸಕರು ಪರಸ್ಪರ ಮುಖ ನೋಡ್ಕೊಂಡು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ಒಂದು ಬಾಂಧವ್ಯ ಹದಗೆಟ್ಟಿದೆ ಅಂತಕ್ಕಂಥ ವಾತಾವರಣ ಕಾಣ್ತಾ ಇತ್ತು. ಯಾಕೆಂತಂದರೆ ಹೆಬ್ಬಾರ್ ಜೊತೆ ವಿಜೇಂದ್ರವರು ಮಾತಾಡ್ತಾ ಇರಲಿಲ್ಲ. ಎಸ್ ಟಿ ಸೋಮಶೇಖರ್ ಮತ್ತು ವಿಜೇಂದ್ರರು ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ರು ಕೂಡ ಭಾಳಷ್ಟು ಗಂಭೀರವಾಗಿ ಜೊತೆಯಾಗಿ ಭಾಳ ಅತ್ಯಂತ ಆತ್ಮೀಯವಾಗಿ ಮಾತಾಡಿದ್ದಾರೆ ಅಂತ ಅನಿಸ್ತಾ ಇರಲಿಲ್ಲ. ಯಾಕೆಂತಂದರೆ ಸೌಜನ್ಯಕ್ಕೆ ಕುಶಲೋಪರಿ ವಿಚಾರ ಮಾಡ್ದಂಗೆ ಕಾಣ್ತಾ ಇತ್ತು. ಆದರೆ ಭಾಳ ಗಂಭೀರವಾಗಿ ಪಕ್ಷದ ಪರಸ್ಪರ ಒಂದು ಪಕ್ಷದ ಇಬ್ಬರು ಶಾಸಕರು ಆತ್ಮೀಯವಾಗಿ ಮಾತಾಡ್ದಂಗೆ ಕಾಣ್ತಾ ಇರಲ್ಲ. ಪಕ್ಷದ ಅಧ್ಯಕ್ಷರ ಜೊತೆ ಮಾತಾಡಿದಂಥ ಭಾವವು ಕೂಡ ಎಸ್ ಟಿ ಸೋಮಶೇಖರ್ ಬಳಿ ಇರಲಿಲ್ಲ. ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಯತ್ನಾಳರು ಮುಂದಿನ ಸೀಟಲ್ಲಿದ್ದರು. ಯತ್ನಾಳ್ ಜೊತೆ ವಿಜೇಂದ್ರರು ಕೂಡ ಮಾತಾಡಲಿಲ್ಲ. ವಿಜೇಂದ್ರರಿಗೆ ಎಲ್ಲರೂ ಕೂಡ ಸೌಜನ್ಯಪೂರ್ವಕವಾಗಿ ವಿಶ್ ಮಾಡ್ತಾ ಇದ್ರು, ಯತ್ನಾಳ್ವರೆಗೂ ಕೂಡ ವಿಶ್ ಮಾಡ್ತಾರೆ. ಎಲ್ಲ ಒಂದು ಕಡೆ ಬಿಜೆಪಿಯ ಶಾಸಕರ ಒಳಗಡೆ ಎಲ್ಲ ಒಂದು ಕಡೆ ಎಲ್ಲವೂ ಕೂಡ ಸರಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಕಂಡು ಬರ್ತಾ ಇತ್ತು. ಮತ್ತು ಸಹಜವಾಗಿ ಒಂದು ವಿಧಾನಮಂಡಲ ಕಲಾಪಕ್ಕೆ ಆಗಮಿಸಿದಾಗ ಸಹಜವಾಗಿ ಎಲ್ಲ ಶಾಸಕರ ಮಧ್ಯೆ ಒಂದು ಅನ್ಯೋನ್ಯ ಭಾವನೆಗಳಿರ್ತದೆ, ಬಾಂಧವ್ಯ ಇರುತ್ತೆ, ಪರಸ್ಪರ ಚರ್ಚೆ ಮಾಡ್ತಾರೆ. ಯಾವ ಸಬ್ಜೆಕ್ಟ್ ಇವತ್ತು ರೈಸ್ ಆಗುತ್ತೆ, ನಾವೇನು ಮಾಡಬೇಕು, ನಮ್ಮ ರೋಲ್ ಏನು ಅನ್ನೋ ಬಗ್ಗೆ ಪರಸ್ಪರ ಚರ್ಚೆಗಳಾಗ್ತಿತ್ತು. ಆದರೆ ಇವತ್ತಿನ ಅಂದರೆ ವಿಧಾನಮಂಡಲ ಅಧಿವೇಶನದ ಮೊದಲ ದಿನ ವಿಧಾನಸಭೆ ಕಲಾಪದಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಬಾಂಧವ್ಯದ ಕೊರತೆ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು ಅನ್ನುವಂಥ ಒಂದು ವಾತಾವರಣ ಇತ್ತು. ಒಟ್ಟಲ್ಲಿ ವಿಜೇಂದ್ರವರು ಇವತ್ತು ಬೆಳಗ್ಗೆ ಕಲಾಪದಲ್ಲಿ ಭಾಗವಹಿಸಿದ್ರು. ಕೆಲ ಶಾಸಕರು ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾರೆ, ವಿಜೇಂದ್ರ ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಆದರೆ ವಿಜೇಂದ್ರರು ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ಕೊಠಡಿಗೆ ಅಂದರೆ ಕಚೇರಿಗೆ ಬರಲೇ ಇಲ್ಲ. ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶೋಕ್ ಅವರ ಕೊಠಡಿ, ರಮೇಶ್ ಜಾರಕಿಹೊಳಿ, ಯತ್ನಾಳು ಇಂಥವರೆಲ್ಲರೂ ಕೂಡ ಬಂದು ಮಾತಾಡಿದ್ರು ಕೂಡ ವಿಜೇಂದ್ರರು ಅಶೋಕ್ ಅವರ ಕೊಠಡಿಗೆ ಬಂದಿಲ್ಲ. ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆ ಬಿಜೆಪಿ ಒಳಗೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥ ವಾತಾವರಣ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್, ನಿಮ್ಮ ಎಲ್ಲ ಮಾಹಿತಿ. ಇದು ವಿಧಾನಸಭೆಯಲ್ಲಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.